ಈ ಬಿಲ್ಲಲ್ಲಿ ಯಾವುದೇ ರೀತಿಯಾದಂತ ನಾವು ರಾಜಕೀಯ ಬೆರ್ಸಕ್ ಹೋಗ್ತಾ ಇಲ್ಲ. ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳನ್ನ ಗವರ್ನರ್ ಜಾಗದಲ್ಲಿ ಯಾಕೆ ಕೂರಿಸಬೇಕು? ಗವರ್ನರ್ ಏನಾದ್ರೂ ಮಿಸ್ಟೇಕ್ ಮಾಡಿದ್ರ? ಮುಖ್ಯಮಂತ್ರಿಗಳಿದ್ರೆ ಕಾರ್ಯಾಂಗದ ಮುಖ್ಯಸ್ಥರು ಅವರಿದ್ರೆ ಇನ್ನೂ ಬಲಯುತವಾಗಿ ಎಚ್ಚರಿಕೆಯಿಂದ ಆ ವಿಶ್ವವಿದ್ಯಾನಿಲಯ ಬೆಳೆಯಲಿಕ್ಕೆ ಕಾರಣ ಆಗುತ್ತೆ. ಗುಜರಾತಿನ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳನ್ನೇ ಅಲ್ಲಿ ಚಾನ್ಸಲರ್ ಆಗಿ ಮಾಡಿರ್ತಕ್ಕಂಥದ್ದು ಗುಜರಾತ್ ಅಲ್ಲಿ ಮಾಡಿಬಿಟ್ಟಿದ್ದಾರೆ ಅಂತ ಅನೌನ್ಸ್ ಮಾಡ್ಬಿಡಿ, ನಾವು ಕರ್ನಾಟಕ ಗುಜರಾತ್ ಮಾಡಲ್ಗೆ ಹೋಗ್ತಾ ಇದ್ದೀರಿ ಅಂತ ಅನೌನ್ಸ್ ಮಾಡ್ಬಿಡಿ, ಮುಗಿದೋಯ್ತು. ಆದ್ರೆ ನೀವು ಫ್ರೀಡಮ್ ಕೊಡೋದ್ ಬದಲು ಅದರ ಫ್ರೀಡಮ್ ತಗೊಳ್ಳೋ ಹಿಂದೆ ಪಡೆಯುವಂತ ಪ್ರಯತ್ನ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ? ನಮ್ಮ ಸಂಸ್ಕೃತಿ, ನಮ್ದೊಂದು ಘನತೆ, ನಮ್ಮದೇ ಯೂನಿವರ್ಸಿಟಿಗಳ ಒಂದು ಮಟ್ಟ ಇವೆಲ್ಲವೂ ಕೂಡ ಇದಾವೆ. ಈ ರಾಜ್ಯಪಾಲರನ್ನ ಕೈಬಿಟ್ಟು ಮುಖ್ಯಮಂತ್ರಿಗಳಿಗೆ ಆ ಸ್ಥಾನ ಕೊಡುವಂಥದ್ದು ಏನಿದೆ ಇದು ಖಂಡಿತ ಒಪ್ಪಲಿಕ್ಕೆ ಆಗೋದಿಲ್ಲ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2024ನೇ ಸಾಲಿನ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮೊದಲನೇದಾಗಿ ಸ್ಟೇಟ್ ಗವರ್ಮೆಂಟ್ ಅಂತ ಇರೋದನ್ನ ನಾವು ಮಿನಿಸ್ಟರ್ ಇನ್ಚಾರ್ಜ್ ಆಫ್ ಡಿಪಾರ್ಟ್ಮೆಂಟ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಅನ್ನ ಮಾಡ್ತಾ ಇದೀವಿ. ಯಾಕಂದ್ರೆ ನಾವು ಚಾನ್ಸಲರ್ನ ಏನು ಮುಂಚೆ ಗವರ್ನರ್ ಅವರು ಇದ್ರು, ಇದು ಈಗ ಮುಖ್ಯಮಂತ್ರಿಗಳನ್ನ ನಾವು ಚಾನ್ಸಲರ್ ಆಗಿ ಮಾಡ್ತಾ ಇರೋದ್ರಿಂದ ನಾವು ಸ್ಟೇಟ್ ಗವರ್ಮೆಂಟಿಗೆ ಅದಕ್ಕೆ ಜವಾಬ್ದಾರಿ ಕೊಡ್ಲಿಕ್ಕಾಗಲ್ಲ. ವಿ ಹ್ಯಾವ್ ಟು ಸ್ಪೆಸಿಫಿಕಲಿ ಪುಟ್ ಇಟ್ ಅಂಡರ್ ದ ಡಿಪಾರ್ಟ್ಮೆಂಟ್. ಒಂದನೇದು. ಎರಡನೇದು ಸೆಕ್ಷನ್ 13(1) the act of for the words governor in the words chief minister shall be substituted. ಅಂದರೆ ಗವರ್ನರ್ ಬದಲು ನಾವು ಮುಖ್ಯಮಂತ್ರಿಗಳನ್ನ ನಾವು ಚಾನ್ಸಲರ್ ಆಗಿ ಮಾಡ್ತಾ ಇದ್ದೀವಿ. ಮೂರನೇದು ಅಧ್ಯಕ್ಷರೇ, ಸೆಕ್ಷನ್ 15(2) ಏನು ಅಪಾಯಿಂಟ್ಮೆಂಟ್ ಆಫ್ VC ಇದೆ, ವೈಸ್ ಚಾನ್ಸಲರ್ ಇದೆ, ಅದನ್ನ ನಾವು UGC ಗೈಡ್ಲೈನ್ ಪ್ರಕಾರ ಮುಂಚೆ ಇರಲಿಲ್ಲ ಅಧ್ಯಕ್ಷರೇ. ಈಗ 2018 UGC ಗೈಡ್ಲೈನ್ ಪ್ರಕಾರ minimum of 10 years of experience as a professor in university or 10 years experience in reputed research or academic administrative organization with proof of having demonstrated academic leadership etc. ಅಂತ ಏನು UGC ಆಕ್ಟ್ ಪ್ರಕಾರ ಇದೆ, ಅದನ್ನ ನಾವು ತಂದಿದ್ದೀವಿ ಅಧ್ಯಕ್ಷರೇ. 4ನೇ ಅಮೆಂಡ್ಮೆಂಟು ಸೆಕ್ಷನ್ 26(1)(a) ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಮುಂಚೆ ಏನಾಗ್ತಾ ಇತ್ತು, ಪ್ರತಿ 3 ವರ್ಷ ನಾವು ಬದಲಾವಣೆ ಮಾಡಬೇಕಾಗಿತ್ತು. ಅದಕ್ಕೆ ಈ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಯಾರಿರ್ತಾರೆ ಬೈ ಡೆಸಿಗ್ನೇಷನ್ ಅವರು ಪರ್ಮನೆಂಟ್ ಆಗಿರ್ತಾರೆ. ಸರ್ಕಾರದಿಂದ ನಾಮಿನೇಟೆಡ್ ಮೆಂಬರ್ಸ್ ಯಾರಿರ್ತಾರೆ ಅದು ಎವ್ರಿ 3 years ನಾವು ಎವ್ರಿ 3 ವರ್ಷಕ್ಕೊಮ್ಮೆ ನಾವು ಅದನ್ನ ನಾಮಿನೇಷನ್ ಬದಲಾವಣೆ ಮಾಡಲಿಕ್ಕೆ ಅಧ್ಯಕ್ಷರೇ. ಸಿಮಿಲರ್ಲಿ ಸೆಕ್ಷನ್ 33(1) ಅಕಾಡೆಮಿಕ್ ಕೌನ್ಸಿಲ್ನಲ್ಲೂ ಕೂಡ ಏನು ಕಮಿಟಿ ಇರುತ್ತೆ, ಎಕ್ಸ್ ಅಫಿಷಿಯೋ ಮೆಂಬರ್ಸು ಮತ್ತು ಬೈ ಡೆಸಿಗ್ನೇಷನ್ ಏನಿರ್ತದೆ ಅವರು ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ. ಈ ಯಾರು ನಾಮಿನೇಟೆಡ್ ಇರ್ತಾರೆ ಅವರಿಗೆ ನಾವು ಇದು ಏನು ಸರ್ಕಾರದಿಂದ ನಾಮಿನೇಷನ್ ಚೇಂಜ್ ಮಾಡ್ಬೋದು ಪ್ರತಿ 3 ವರ್ಷಕ್ಕೆ ಒಮ್ಮೆ ಅಂತ ಅಧ್ಯಕ್ಷರೇ. ಸೊ ಒಟ್ಟಾರೆ ಇದನ್ನ ಈ ರಿಫಾರ್ಮ್ಸ್ ವತಿಯಿಂದ ಒಳ್ಳೆ ಒಂದು ಯೂನಿವರ್ಸಿಟಿ ನಡೆಸಬೇಕು. ನಾವು ಗ್ರಾಮೀಣ ಮಟ್ಟದಲ್ಲೇ ಹೊಸ ಆವಿಷ್ಕಾರಗಳಿರಬೇಕು, ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಹೊರಗೆ ಬರಬೇಕು, ಮತ್ತು ಒಂದು ಏನು ನಮ್ಮ ಈ ರೂರಲ್ ಯೂನಿವರ್ಸಿಟಿಗಳಿಂದ ನಮ್ಮ ಉದ್ಯೋಗ ಅವಕಾಶಗಳು ಕೂಡ ಹೆಚ್ಚಬೇಕು ಅಂದ್ಬಿಟ್ಟು ಫಂಕ್ಷನಿಂಗಿಗೆ ಎಫಿಷಿಯನ್ಸಿ ತರಲಿಕ್ಕೆ ಇದನ್ನು ನಾವು ತಂದಿದ್ದೀವಿ ಅಧ್ಯಕ್ಷರೇ. ನಮ್ಮ ಮುಖಾಂತರ ಸದನಕ್ಕೆ ಇದನ್ನು ದಯವಿಟ್ಟು ಅಂಗೀಕರಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷರೇ. ಏನಾದರೂ ಕ್ಲಾರಿಫಿಕೇಶನ್ ಇದ್ರೆ ಕೊಡ್ಬೋದು. ಬಹಳ ಮುಖ್ಯವಾಗಿ ಈ ಬಿಲ್ಲಲ್ಲಿ ಈಗ ನಾವು ನೋಡಿದಾಗ ಯಾವುದೂ ಸದುದ್ದೇಶ ಇಲ್ವೇ ಇಲ್ಲ. ಇಲ್ಲಿ ಏನನ್ನ ಸುಧಾರಣೆಯನ್ನ ತರಲಿಕ್ಕೆ ಕೊಟ್ಟಿದ್ದಾರೆ, ಯಾವ ಇಲ್ಲಿ ಸುಧಾರಣೆಗಳು, ನಿಮ್ಮ ಆಶಯಗಳು ನೀವೇನು ಹೇಳಿದ್ರಿ, ಈ ಒಂದು ಪಂಚಾಯತ್ ರಾಜ್ ಯೂನಿವರ್ಸಿಟಿಯನ್ನ ವಿಶ್ವವಿದ್ಯಾನಿಲಯವನ್ನ ಬಹಳ ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯಬೇಕು, ಅದನ್ನ ಇನ್ನ ಉತ್ತಮವಾಗಿ ನಿರ್ವಹಣೆ ಆಗಬೇಕು ಅನ್ನುವಂಥ ಆಶಯವನ್ನ, ಗುಣಮಟ್ಟವನ್ನ ಹೆಚ್ಚಿಸ್ಕೋಬೇಕು ಅಂತ. ಇಂಥ ಯಾವುದೇ ಗುಣಮಟ್ಟವನ್ನು ಹೆಚ್ಚಿಸ್ಕೋಬೇಕು ಅಂತ ತಾವೇನಾರ ಅಪೇಕ್ಷೆ ಪಟ್ಟಿದ್ರೆ, ಏನೊಂದು ಕರ್ನಾಟಕ ರಾಜ್ಯದಲ್ಲೇ ಏನೊಂದು ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ಬೋರ್ಡ್ ಆಫ್ ಗವರ್ನರ್ಸ್, ಈ ಬೋರ್ಡ್ ಆಫ್ ಗವರ್ನರ್ಸ್ ಕಾನ್ಸೆಪ್ಟ್ ಅನ್ನ ನೀವು ತಂದಿದ್ರೆ ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯ ಅನ್ನೋದು ಸ್ವಾಯತ್ತತೆಯನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ. ಈ ಸ್ವಾಯತ್ತತೆಯನ್ನು ಕೊಡೋದ್ ಬದಲು ಇನ್ನೊಂದು ಬಿಗಿಯಾಗಿ ಹಿಡಿತವನ್ನ ಹೆಚ್ಚಿಸ್ಕೊಳ್ಳೋಕ್ಕೆ ಈ ರಾಜಕೀಯದಲ್ಲಿ, ನಮ್ಮ ಆಡಳಿತದಲ್ಲಿ, ಸರ್ಕಾರದಲ್ಲಿ ಎಷ್ಟೋ ಸಲ ಸಮಯ
ರುಟೀನ್ ನಮ್ಮ ಇಲಾಖೆ ತಮ್ಮ ಇಲಾಖೆನಲ್ಲಿರುವಂಥ ನೋಡ್ಲಿಕ್ಕೆ ತಮ್ಗೆ ಸಮಯ ಹೆಚ್ಚಾಗಿ ಸಿಗುವಂಥದ್ದು ಇರಲ್ಲ. ಅದರಲ್ಲೂ ನೀವಿನ್ನ ಸ್ವಾಯತ್ತತೆಯನ್ನು ಕೊಡಬೇಕು, ಹೆಚ್ಚೆಚ್ಚು ಸ್ವಾತಂತ್ರ್ಯ ಕೊಡಬೇಕು ವಿಶ್ವವಿದ್ಯಾನಿಲಯಕ್ಕೆ ಅನ್ನೋಂಥದ್ದು ಬೇಸಿಕ್ ಪ್ರೋಗ್ರೆಸಿವ್ ಡಿಸಿಷನ್ ಅಂದರೆ ಪ್ರೋಗ್ರೆಸಿವ್ ಆಲೋಚನೆ ಅಂದರೆ ಅದಕ್ಕೆ ಹೆಚ್ಚು ಫ್ರೀಡಮ್ ಕೊಡೋವಂಥದ್ದು. ಆದರೆ ನೀವು ಫ್ರೀಡಮ್ ಕೊಡೋದ್ ಬದಲು ಅದರ ಫ್ರೀಡಮ್ ತಗೊಳ್ಳೋ ಹಿಂದೆ ಪಡೆಯುವಂಥ ಪ್ರಯತ್ನ ಏನು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ, ಇದು ಒಳ್ಳೇದಲ್ಲ. ಇದು ವಿಶ್ವವಿದ್ಯಾನಿಲಯ ಮತ್ತು ವಿದ್ಯಾಭ್ಯಾಸಕ್ಕೆ ವಿರುದ್ಧವಾಗಿರುವಂಥದ್ದು. ಹಾಗಾಗಿ ಇದು ಒಂದು ಯೂನಿವರ್ಸಿಟಿಗೆ ಯಾಕೆ ಬೇಡ ಅನ್ನುವಂಥದ್ದು ನಮಗೆ ಅರ್ಥ ಆಗಲಿಲ್ಲ. ಇದ್ರ ಬಗ್ಗೆ ಹೆಚ್ಚು ವಿವರಣೆಯನ್ನು ನೀವು ಕೊಡಲಿಲ್ಲ. ಕೇರಳದಲ್ಲಿ ಅದನ್ನು ತೆಗೆದಾಕಿ ರಾಜ್ಯಪಾಲರನ್ನು ತೆಗೆದಾಕಿ ಏನೋ ಮಾಡಲಿಕ್ಕೆ ಹೊರಟರು. ಏನು ಮಾಡಿದ್ದಾರೆ ಅಂತೇಳಿ ನನಗೆ ಮಾಹಿತಿ ಇಲ್ಲ. ಆದರೂ ಕೂಡ ಇಡೀ ದೇಶದಲ್ಲಿ ಆ ರೀತಿ ನಡೀತಾ ಇದೆ. ಮತ್ತು ನಮ್ಮ ರಾಜ್ಯದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಈ ರೀತಿ ಮಾಡುವಂಥದ್ದು ನಮ್ಮ ಸಂಸ್ಕೃತಿ, ನಮ್ಮದೊಂದು ಘನತೆ, ನಮ್ಮದೇ ಯೂನಿವರ್ಸಿಟಿಗಳ ಒಂದು ಮಟ್ಟ ಇವೆಲ್ಲವೂ ಕೂಡ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಈ ರಾಜ್ಯಪಾಲರನ್ನ ಕೈಬಿಟ್ಟು ಮುಖ್ಯಮಂತ್ರಿಗಳಿಗೆ ಆ ಸ್ಥಾನ ಕೊಡುವಂಥದ್ದು ಏನಿದೆ ಇದು ಖಂಡಿತ ಒಪ್ಪಲಿಕ್ಕೆ ಆಗೋದಿಲ್ಲ. ನಾನು ಇದನ್ನ ವಿರೋಧಿಸ್ತೇನೆ ಮತ್ತು ದಯವಿಟ್ಟು ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ನಾನು ವಿನಂತಿ ಮಾಡ್ಕೊಳ್ತೇನೆ. ಬಹುಶಃ ನಾನು ತಿಳಿದಂಗೆ ಗುಜರಾತಿನ ರಾಜ್ಯದಲ್ಲಿ ಈಗಾಗಲೇ ಬರೀ ಒಂದೆರಡು ವಿಶ್ವವಿದ್ಯಾಲಯಗಳಲ್ಲ, ಎಲ್ಲಾ ವಿಶ್ವವಿದ್ಯಾಲಯಗಳು ಕೂಡ ಉನ್ನತ ಶಿಕ್ಷಣ ಇಲಾಖೆ ಅಡಿಯಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಕೂಡ ಅಲ್ಲಿ ಮುಖ್ಯಮಂತ್ರಿಗಳನ್ನೇ ಅಲ್ಲಿ ಚಾನ್ಸಲರ್ ಆಗಿ ಮಾಡಿರ್ತಕ್ಕಂಥದ್ದು. ಸನ್ಮಾನ್ಯ ಸಭಾಪತಿಗಳು, ಇವತ್ತು ರಾಜ್ಯದ ಜನರ ನಾಡಿ ಮಿಡಿತ ಸರ್ಕಾರ ಮುಖ್ಯಮಂತ್ರಿಗಳು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅದು ಹತ್ತಿರದಿಂದ ಗೊತ್ತಿರೋದಿಲ್ಲ. ಆದ್ರಿಂದ ರಾಜ್ಯ ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಯಾವ ಮಾರ್ಗದಲ್ಲಿ ಇವತ್ತು ನಮ್ಮ ಕುಲಪತಿಗಳಾಗಬೇಕು, ವೈಸ್ ಚಾನ್ಸಲರ್ ಯಾವ ತರ ಆಗಬೇಕು ಅನ್ನೋಂಥದ್ದು ಸರ್ಕಾರದಲ್ಲಿ ನಿಖರವಾದಂಥ ಮಾಹಿತಿ, ಸರ್ಕಾರದಲ್ಲಿ ನಿಖರವಾದಂಥ ಅಂಕಿಅಂಶಗಳಿರೋದ್ರಿಂದ ಮುಖ್ಯಮಂತ್ರಿಗಳೇ ಚಾನ್ಸಲರ್ ಆಗೋದ್ರಿಂದ ವೇಗವಾಗಿ ಎಲ್ಲ ಕೆಲಸಗಳನ್ನ ಮಾಡಬಹುದು. ರಾಜ್ಯದಲ್ಲಿ ನಮ್ಮ ಮಕ್ಕಳಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಬಹುದು. ಎಜುಕೇಶನ್ ಸಿಸ್ಟಮ್ ಅಲ್ಲಿ, ಯೂನಿವರ್ಸಿಟಿಯಲ್ಲಿ ನಾವು ಆದಷ್ಟು ಫ್ರೀಡಮ್ ಅನ್ನ, ಸ್ವಾಯತ್ತೆಯನ್ನ ನಾವು ಎಜುಕೇಶನ್ ಸೆಕ್ಟರ್ ನಲ್ಲಿ ಯೂನಿವರ್ಸಿಟಿಗಳಿಗೆ ಕೊಡಬೇಕು. ಅದರ ಬದಲು ನಾವು ಪುನಃ ಚಾನ್ಸಲರ್ ಅನ್ನ, ನಮ್ಮ ಗವರ್ನರ್ನ ತೆಗೆದು ಚೀಫ್ ಮಿನಿಸ್ಟರ್ನ ಹಾಕೋದು ಯಾಕಾಗಿದೆ ಮಾಡ್ತೇವೆ? ರೀಸನ್ ಏನು? ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳನ್ನ ಗವರ್ನರ್ ಜಾಗದಲ್ಲಿ ಯಾಕೆ ಕೂರಿಸಬೇಕು? ಗವರ್ನರ್ ಏನಾದ್ರೂ ಮಿಸ್ಟೇಕ್ ಮಾಡಿದ್ರ? ಗವರ್ನರ್ ಏನಾದ್ರೂ ಸಮಸ್ಯೆ ಆಗಿದೆಯಾ? ಅಥವಾ ನಿಮಗೆ ಡಿಗ್ರಿ ಕೊಡುವಂತ ಈಗ ಯೂನಿವರ್ಸಿಟಿಯ ಕೆಲಸ ಏನು? ಒಂದು ಕಂಡಕ್ಟಿಂಗ್ ಆಫ್ ಎಕ್ಸಾಮಿನೇಷನ್, ದೆನ್ ಗಿವಿಂಗ್ ದ ಡಿಗ್ರಿ. ಇದನ್ನ ಇಷ್ಟನ್ನ ಕೊಡ್ಲಿಕ್ಕೆ ಮುಖ್ಯಮಂತ್ರಿಗಳನ್ನ ಪುನಃ ನೀವು ಗವರ್ನರ್ನ ತೆಗೆದು ಮುಖ್ಯಮಂತ್ರಿಗಳನ್ನ ಹಾಕುವ ಉದ್ದೇಶ ಏನು ಅದರಲ್ಲಿ? ಇದು ವೆರಿ ರೆಟ್ರೋಗ್ರೇಡ್, ಇದು ಹಿಂದೋಗ್ತಾ ಉಂಟು. ನಮ್ಮ ಎಜುಕೇಶನ್ ಸಿಸ್ಟಮ್ ಎಲ್ಲ ಕಡೆ ಮುಂದೋದಾಗ ಈ ರೀತಿಯ ಬಿಲ್ಗಳನ್ನು ತಂದಾಗ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು. ಅಲ್ಲಿರುವಂತ ಟೀಚಿಂಗ್ ಸ್ಟಾಫ್ ಇದ್ದಾರೆ, ಅಕಾಡೆಮಿಷಿಯನ್ಸ್ ಯಾರಿದ್ದಾರೆ, ಅವರಿಗೆ ಸಹಾಯ ಆಗುವಂತ ಒಂದು ವಾತಾವರಣವನ್ನ ನಾವು ಕಲ್ಪಿಸಬೇಕು. ಇದರಲ್ಲಿ ಏನು ಸಹ ಇಲ್ಲ. ಈ ಬಿಲ್ಲಲ್ಲಿ ಟೋಟಲಿ ಪೊಲಿಟಿಕಲಿ ಮೋಟಿವೇಟೆಡ್ ಬಿಲ್ ತರ ಇದೆ. ರಾಜ್ಯಪಾಲರ ಹುದ್ದೆ ಒಂಥರ ಇತ್ತು. ಅದು ಇತ್ತೀಚಿನ ದಿನಗಳಲ್ಲಿ ರಾಜ್ಯಪಾಲರು ಬಹಳ ಜವಾಬ್ದಾರಿ, ಸಂವಿಧಾನಿಕವಾದಂಥ ವಿಚಾರಧಾರೆಗಳಲ್ಲಿ ಬಹಳವಾಗಿ ತಲೆ ಕೆಡಿಸ್ಕೋಬೇಕಾದಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಅದರಿಂದ ಗ್ರಾಮೀಣ ಅಭಿವೃದ್ಧಿ, ಗ್ರಾಮೀಣ ಈ ವಿಶ್ವವಿದ್ಯಾನಿಲಯವನ್ನು ಅತಿ ಹೆಚ್ಚಿನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕಾದ್ರೆ ಆರ್ಥಿಕ ಸಂಪನ್ಮೂಲನೂ ಬಹಳ ಮುಖ್ಯ. ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸ್ತಕ್ಕಂಥ ದೃಷ್ಟಿನಲ್ಲಿ ಮುಖ್ಯಮಂತ್ರಿಗಳೇ, ಸ್ವತಃ ಮುಖ್ಯಮಂತ್ರಿಗಳೇ ಅದರ ಹೆಡ್ಡಾಗಿದ್ದರೆ, ಮುಖ್ಯಸ್ಥರಾಗಿದ್ದರೆ ಅದನ್ನು ಇನ್ನೂ ಉತ್ತಮ ಮಟ್ಟದಲ್ಲಿ ತೆಗೆದುಕೊಂಡೋಗಿ ಗ್ರಾಮೀಣ ವಿಶ್ವವಿದ್ಯಾನಿಲಯ ಎಷ್ಟು ಸ್ವಾರಸ್ಯಕರವಾಗಿ ಬೆಳೆಯುತ್ತೋ, ಎಷ್ಟು ಉತ್ತಮವಾದಂಥ ಸ್ಥಿತಿಗೆ ಅದು ಹೋಗುತ್ತೋ, ಅಲ್ಲಿ ಗ್ರಾಮೀಣ ಪ್ರದೇಶದ ಎಲ್ಲ ಸವಲತ್ತುಗಳನ್ನು ಹೊಂದಲಿಕ್ಕೆ ಮತ್ತು ಆ ಗ್ರಾಮೀಣ ಪ್ರದೇಶದಿಂದ ಉತ್ಪತ್ತಿ ಆಗ್ತಕ್ಕಂಥ ಎಲ್ಲ ಏನು ಫಲಾನುಭವಿಗಳಿರ್ತಾರೆ ಅವರು. ಇಲ್ಲಿ ಪ್ರಶ್ನೆ ಮೂಡಬೇಕಾಗಿರೋದು, ಈ ಬಿಲ್ಲು ಗವರ್ನರ್ನ ತೆಗೆಯೋದ್ರಿಂದ ಏನೇನು ಹೆಲ್ಪ್ ಆಗುತ್ತೆ ಅನ್ನೋ ಪಾಯಿಂಟ್ಸು ಇದರಲ್ಲಿ ಇರಬೇಕಾಯಿತು. ಅಥವಾ ಗವರ್ನರ್ ಇಂದ ಏನೇನು ತೊಂದರೆ ಆಗ್ತಾ ಇದೆ ಅವ್ರನ್ನ ಕುಲಪತಿಗಳು ಮಾಡೋದ್ರಿಂದ
ಗವರ್ನರ್ ಯೂನಿವರ್ಸಿಟಿಯ ಕುಲಪತಿ ಆಗೋದ್ರಿಂದ ಇಂತಿಂಥ ಸಮಸ್ಯೆಗಳು ನಿರ್ಮಾಣ ಆಗಿದೆ ಈ ಬಿಲ್ಲಲ್ಲಿ ಹೇಳ್ಬೇಕಾಯ್ತು. ಯಾಕಂದ್ರೆ ನಾರ್ಮಲಿ ನಾವು ಹೇಳ್ತೀರಿ ಬಿಲ್ಲಲ್ಲಿ, ನಾನು ಮಂತ್ರಿ ಆಗಿದ್ದೆ, ಬಿಲ್ಲಲ್ಲಿ ನಾವು ಹೇಳ್ತೀರಿ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀರಿ, ಯಾವುದು ಒಳ್ಳೇದಾಗುತ್ತೆ, ಈ ಥರದ್ದೆಲ್ಲ ಹೇಳ್ತೀರಿ. ಈ ಗವರ್ನರ್ ಇಂದ ಏನೇನು ತೊಂದರೆ ಆಗಿದೆ ಅಂತನಾದ್ರೂ ಹೇಳ್ಬೇಕಾಯ್ತು. ಅದು ಏನು ಹೇಳಿಲ್ಲ, ಗವರ್ನರ್ ಇಂದ ಏನು ತೊಂದರೆ ಆಗ್ತೈತೆ ಅಂತ ಹೇಳಿಲ್ಲ. ಮತ್ತೆ ಮುಖ್ಯಮಂತ್ರಿಗಳನ್ನ ಇದಕ್ಕೆ ಕುಲಪತಿಯಾಗಿ ಮಾಡ್ತಾ ಇದ್ದೀರಾ. ಆಮೇಲೆ ಇನ್ನೊಂದು ಹೇಳಿದ್ರು ಯಾರೋ ಗುಜರಾತ್ ಅಲ್ಲಿ ಮಾಡಿಬಿಟ್ಟಿದ್ದಾರೆ ಅಂತ ಅನೌನ್ಸ್ ಮಾಡ್ಬಿಡಿ, ನಾವು ಕರ್ನಾಟಕ ಗುಜರಾತ್ ಮಾಡಲ್ಗೆ ಹೋಗ್ತಾ ಇದ್ದೀರಿ ಅಂತ ಅನೌನ್ಸ್ ಮಾಡ್ಬಿಡಿ, ಮುಗ್ದೋಯ್ತು. ನಾವು ಗುಜರಾತ್ ಮಾಡಲ್ಗೆ ಹೋಗ್ತಾ ಇದ್ದೀರಿ, ಗುಜರಾತ್ ಅಲ್ಲಿ ಏನೇನ್ ನಡೀತೋ ಅದನ್ನ ನಾವೇ ಮಾಹಿತಿ ಇರ್ಲಿ ಅಂತ ಹೇಳಿ ಅಷ್ಟೇ. ಅದೇ ಕರ್ನಾಟಕ ಗುಜರಾತ್ ಗಿಂತ ಚೆನ್ನಾಗಿದೆ. ಈ ದೇಶದಲ್ಲಿ 2ನೇ ಆರ್ಥಿಕ ಶಕ್ತಿ ಕೊಟ್ಟಿರೋದು ಕರ್ನಾಟಕ. ಬದಲಾವಣೆ ಮಾಡಕ್ ಕೊಟ್ಟಿದ್ದೀರಾ ಮತ್ತೆ ಈ ಬಿಲ್ ಅಲ್ಲಿ ಯಾವುದೇ ರೀತಿಯಾದಂತ ನಾವು ರಾಜಕೀಯ ಬೆರ್ಸಕ್ ಹೋಗ್ತಾ ಇಲ್ಲ. ಇಟ್ ಈಸ್ ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್. ಇದನ್ನ ನಾವು ತಂದಿರೋದು ನಮ್ಮ ವಿಶ್ವವಿದ್ಯಾಲಯವನ್ನ ಚುರುಕುಗೊಳಿಸಲಿಕ್ಕೆ, ಫಾರ್ ಬೆಟರ್ ಅಡ್ಮಿನಿಸ್ಟ್ರೇಷನ್, ಫಾರ್ ಬೆಟರ್ ಫಂಕ್ಷನಿಂಗ್, ಫಾರ್ ಫಂಕ್ಷನಿಂಗ್ ಮೋರ್ ಎಫೆಕ್ಟಿವ್ಲಿ ಇನ್ ಕೋಆರ್ಡಿನೇಷನ್ ವಿತ್ ದ ಸ್ಟೇಟ್ ಗವರ್ಮೆಂಟ್. ಆಮೇಲೆ ಎಲ್ಲೂ ಕೂಡ ಐ ಆಮ್ ಶ್ಯೂರ್ ಅಶ್ವಥ್ ನಾರಾಯಣ್ ಅವರಿಗೆ ಇದ್ರ ಬಗ್ಗೆ ಗೊತ್ತಿರ್ತದೆ, ಯಾಕಂದ್ರೆ ಈ ಪೋರ್ಟ್ಫೋಲಿಯೋನ ಹ್ಯಾಂಡಲ್ ಮಾಡಿದ್ರು ಹೈಯರ್ ಎಜುಕೇಶನ್ ಅಲ್ಲಿ. ಯಾವ ಕಾನೂನಲ್ಲೂ ಕೂಡ ಬಹಳಷ್ಟು ಜನ ಹೇಳ್ತಾ ಇದ್ರು ಇದು ಬಿಲ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್, ಇದನ್ನ ನಾವು ಇಲ್ಲೇ ಕೈ ಬಿಡಬೇಕು ಅಂತ. ಸಾಕಷ್ಟು ಉದಾಹರಣೆಗಳಿದೆ, ಎಲ್ಲರಿಗೂ ತಮಗೂ ಗೊತ್ತಿದೆ. ಅಶ್ವಥ್ ನಾರಾಯಣ್ ಸಾಹೇಬ್ರು ಯಾಕೆ ಅದು ಫುಲ್ ಹೇಳಿಲ್ಲ ಅಂತ ಹೇಳಿಲ್ಲ, ಅರ್ಧ ಸತ್ಯ ಅಷ್ಟೇ ಹೇಳಿದ್ರು. ಈಗ MS ಯೂನಿವರ್ಸಿಟಿ ಬರೋಡಾ ಅಲ್ಲಿ ಏನು ಪಾತ್ರ ಇದೆ ಗವರ್ನರ್ ಅವ್ರದ್ದು? ಎಲ್ಲಿ ಏನೂ ಇಲ್ಲ. ಅರುಣಾಚಲ್ ಪ್ರದೇಶ್ ಯೂನಿವರ್ಸಿಟೀಸ್ ಅಮೆಂಡ್ಮೆಂಟ್ ಆಕ್ಟ್ 2022 ಬಿಜೆಪಿ ಸರ್ಕಾರನೇ ತಂದು. ರೋಲ್ ಆಫ್ ಗವರ್ನರ್ ಇಸ್ ಲಿಮಿಟೆಡ್ ಟು ವಿಸಿಟರ್, ಅಬ್ಸಲ್ಯೂಟ್ಲಿ ನೋ ಪವರ್. ರಾಮ್ ಮನೋಹರ್ ಲೋಯಾ ಲಾ ಯೂನಿವರ್ಸಿಟಿ ಆಕ್ಟ್ ಉತ್ತರ ಪ್ರದೇಶದಲ್ಲಿ ತಂದಿರೋದು, ಅಲ್ಲೂ ಕೂಡ ಮುಖ್ಯಮಂತ್ರಿಗಳೇ ಚೇರ್ಮನ್ ಇರೋದು ಆಫ್ ಜನರಲ್ ಕೌನ್ಸಿಲ್. CJI ಅವರು ವಿಸಿಟರ್ ಇದ್ದಾರೆ, ಗವರ್ನರ್ದವ್ರ ಪಾತ್ರ ಇಲ್ಲ. ನಮ್ಮ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಆಕ್ಟ್, ಅದರಲ್ಲೂ ಏನು ಪಾತ್ರ ಇಲ್ಲ. ಮತ್ತು ನಿಮ್ಮ ಕರ್ನಾಟಕ ಪ್ರೈವೇಟ್ ಯೂನಿವರ್ಸಿಟೀಸ್ ಆಕ್ಟ್ ತಮಗೆ ಗೊತ್ತಿದೆ, ನಾನು ಹೆಚ್ಚೇನು ಹೇಳಕ್ ಹೋಗೋದಿಲ್ಲ. ನೀವು ಇಷ್ಟೆಲ್ಲ ಇದ್ರೂ ಕೂಡ ನಾವು ಪಿಕ್ ಆ್ಯಂಡ್ ಚೂಸ್ ಮಾಡೋದ್ರಲ್ಲಿ ಅದು ಸರಿ ಇಲ್ಲ. ಆಮೇಲೆ ಬಹಳ ಜನ ಹೇಳಿದ್ರು ಇಲ್ಲ ಇದು ನಿಮಗೆ ಬೇಕಾಗಿರುವಂಥ VC ಹಾಕಿಸ್ಕೊಳ್ಳಿಕ್ಕೆ ಮಾಡ್ತಾ ಇದೆ ಅಂತ. ಸರ್ಚ್ ಕಮಿಟಿ ಬಗ್ಗೆ ಕೆಲವು ನಮ್ಮ ಮಾಜಿ ಸಚಿವರು ಸದಸ್ಯರು ಪ್ರಸ್ತಾಪ ಮಾಡಿದ್ರು. ಸರ್ ತಮಗೆ ಗೊತ್ತಿದೆ, ಹೋದ ಬಾರಿ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಯಾವಾಗ ಅಪಾಯಿಂಟ್ಮೆಂಟ್ ಆಯಿತು ಕೋರ್ಟಿಗೆ ಹೋದ್ರಲ್ವಾ ಸರ್, 3.5 ವರ್ಷ 4 ವರ್ಷ ಕೋರ್ಟ್ನಲ್ಲೇ ಇತ್ತು ಅಧ್ಯಕ್ಷರೇ. ಅದೇನು ಮಾಡ್ಲಿಕ್ಕೂ ಆಗಿಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ಇವೆಲ್ಲಾನು ಕೂಡ ನಾವು ರಾಜಕೀಯ ಪ್ರೇರಿತ ಆಗಿದೆ ಅಂತ ಹೇಳೋದು ತಪ್ಪಾಗ್ತದೆ. ಮತ್ತೆ ಬೋರ್ಡ್ ಆಫ್ ಗವರ್ನರ್ಸ್ ಬಗ್ಗೆ ತಾವು ಸಲಹೆ ಕೊಟ್ರಿ. ಈಗಾಗಲೇ ನಮ್ಮ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ನಲ್ಲಿ ಈ ತಜ್ಞರು ಯಾರು ಇರ್ತಾರೆ ಅವ್ರು ಆಗಲೇ ಇರ್ತಾರೆ, ಅವರ ಆಗಲೇ ಅಲ್ಲಿ ಅವರು ಬೇಸ್ಡ್ ಆನ್ ದೇರ್ ಚೇರ್ ಆಸ್ ವೆಲ್ ಆಸ್ ನೀವು ಯಾರಿಗಾನ ನಾಮಿನೇಟ್ ಕೂಡ ಮಾಡ್ಬೋದು ಫಾರ್ ಅ ಟೆನ್ಯೂರ್ ಆಫ್ 3 years ಅಂತ ಆಕ್ಟ್ ಅಲ್ಲಿ ಆಗಲೇ ಇದೆ ಸರ್.